ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಕುರಿತು ಒಂದು ಹೊಸ ಅಪ್ಡೇಟ್ ಆದರೆ ಇದೆ. ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕಾಮೆಂಟ್ ಮಾಡಿರುವಂಥದ್ದು, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮಗೆ ಪಕ್ಕಾ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಪಕ್ಕಾ ಮಾಹಿತಿ ಆದರೆ ಕೊಡ್ತೀನಿ, ಯಾವಾಗ ನಿಮಗೆ ಹಣ ಬರುತ್ತೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೊನೆವರೆಗೂ ನೋಡಿದ್ರೇ ಅರ್ಥ ಆಗುತ್ತೆ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಕುರಿತು ನೋಡಿ. ಮೊದಲನೇದಾಗಿ ಏನಾಯ್ತಂದ್ರೆ, ನಿಮ್ಗೆ ಇದೇ ಜನವರಿ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣನು ಜಮಾ ಆಯಿತು, 5ನೇ ಕಂತಿನ ಹಣ ಕೂಡ ಜಮಾ ಆಯಿತು. ಈಗ ನಿಮ್ಮೆಲ್ಲರಲ್ಲಿ ಇರುವಂತಹ ಪ್ರಶ್ನೆ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗಲಿದೆ ಅಂತ ನಿಮ್ಮಲ್ಲಿ ಒಂದು ಡೌಟ್ಸ್ ಆದ್ರೆ ಇದೆ. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಸರ್ಕಾರ ಬಿಡುಗಡೆ ಮಾಡಿದ್ದು 5 ತಿಂಗಳಿಗೆ ಆಗುವಷ್ಟು ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ರು. ಈಗ 6ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ, ತುಂಬಾ ಪ್ರೊಸೀಜರ್ ಕೂಡ ಇದೆ. ಏನ್ ಮಾಡ್ಬೇಕಂದ್ರೆ, ಸರ್ಕಾರದ ಕಡೆಯಿಂದ ಮೊದಲು ಒಂದು ಕೊಟೇಶನ್ ಅನ್ನ ಕೊಡಬೇಕಾಗುತ್ತೆ ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆಯವರು ಅಪ್ರೂವ್ ಮಾಡಬೇಕಾಗುತ್ತೆ. ಅದನ್ನ ಹಣಕಾಸು ಇಲಾಖೆಯವರು ಅಪ್ರೂವ್ ಮಾಡಿದ್ಮೇಲೆ ಅವರು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿದ ಮೇಲೆ ಏನಾಗುತ್ತೆ ಅಂದ್ರೆ, ಅವರು DBT ಮುಖಾಂತರ ನಿಮ್ಮ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮಾ ಆದ್ರೆ ಮಾಡ್ತಾರೆ. ನೀವು ಕೇಳ್ಬೋದು, ಹಾಗಾದ್ರೆ ಈ ಪ್ರೋಸೆಸ್ ಎಲ್ಲ ಆಗಕ್ಕೆ ಎಷ್ಟು ದಿನ ಆಗುತ್ತೆ ಅಂತ. ಏನಿಲ್ಲ ಅಂದ್ರೂ ಒಂದು 10 ದಿನ ಮೇಲೆ ಆಗುತ್ತೆ ಈ ಒಂದು ಪ್ರೋಸೆಸ್ ಎಲ್ಲ ನಡೆಯೋದಕ್ಕೆ. ಅಂದರೆ 10 ದಿನ ಮೇಲೆ ಆಗುತ್ತೆ ಅಂದ್ರೆ ನೀವು ಹಣವನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಕೇಳೋದಾದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಫೆಬ್ರವರಿ 10ನೇ ತಾರೀಕು ಮೇಲೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾವಾಗಂದ್ರೆ 6ನೇ ಕಂತಿನ ಹಣ ಫೆಬ್ರವರಿ 10ನೇ ತಾರೀಕು ಮೇಲೆ ನಿಮ್ಮ ಖಾತೆಗಳಿಗಾದ್ರೆ ಹಣ ಆದ್ರೆ ಜಮಾ ಆಗುತ್ತೆ. ನೀವು ಯಾರು ಈ 31ನೇ ತಾರೀಕು ಒಳಗಡೆ ಜಮಾ ಆಗುತ್ತಂತ ತಲೆ ಕೆಡಿಸ್ಕೊಂಡಿದ್ದೀರೋ, ನಿಜವಾಗ್ಲೂ ಜಮಾ ಆಗಲ್ಲ. ನಿಮಗೆ ಹಣ ಬಂದ್ಬಿಟ್ಟು ಜಮಾ ಆಗುವಂಥದ್ದು ಯಾವಾಗ ಅಂದ್ರೆ, ಇದೇ ದಿನಾಂಕಕ್ಕೆ ಜಮಾ ಆಗುತ್ತೆ. ಫೆಬ್ರವರಿ 10ನೇ ತಾರೀಕು ಮೇಲೆ ಜಮಾ ಆಗುತ್ತೆ. ಓಕೆನಾ? ನೀವು ಕೇಳ್ಬೋದು, ಹಾಗಾದ್ರೆ ಪೆಂಡಿಂಗ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಆಗಿರ್ಬೋದು, ಈ ಹಣ ಎಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು. ಇವತ್ತು ದಿನಾಂಕ ಬಂದು 28, 31ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಲಿದೆ. ಇದು ಬಂದಿರುವಂತಹ ಅಧಿಕೃತ ಮಾಹಿತಿ. ಓಕೆನಾ? ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ, ಗೌರ್ನಮೆಂಟ್ ರಿಲೇಟೆಡ್ ಆಗಿ, ಗೌರ್ನಮೆಂಟ್ ಸ್ಕೀಮ್ಸ್ ರಿಲೇಟೆಡ್ ಆಗಿರ್ಬೋದು, ಮತ್ತೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಿರ್ಬೋದು, ಯಾವುದೇ ಯೋಜನೆಗಳ ಬಗ್ಗೆ ನಿಮಗೆ ಏನೇ ತಲೆಯಲ್ಲಿ ಡೌಟ್ಸ್ ಇರಲಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.